ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ವ್ಲಾಗ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಕುಮಾರ್ ಮಾತಾಡ್ತಾ ಇರೋದು. ಮಹಾರಾಷ್ಟ್ರದಲ್ಲಿ ಡಿಸೆಂಬರ್ 15ರಂದು ಸಂಪುಟ ವಿಸ್ತರಣೆ ಮಾಡಲಾಗಿದ್ದು 39 ಶಾಸಕರು ಸಚಿವರಾಗಿ ಪದಗ್ರಹಣ ಮಾಡಲಿದ್ದಾರೆ. ಖಾತೆ ಹಂಚಿಕೆಗೂ ಮೊದಲೇ ಸಂಪುಟ ವಿಸ್ತರಣೆ ಬಗ್ಗೆ ಮಹಾಯುತಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದ್ದು, ಶಿವಸೇನೆ ಶಾಸಕ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಹ ನೀಡಿದ್ದಾರೆ. ಸಚಿವ ಸಂಪುಟದಲ್ಲಿ ಸ್ಥಾನ ದೊರೆಯದೇ ಇರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ನರೇಂದ್ರ ಬೋಂಡೇಕರ್ ಶಿವಸೇನೆಯ ಉಪನಾಯಕ ಮತ್ತು ವಿದರ್ಭದ ಪಕ್ಷದ ಸಂಯೋಜಕರಾಗಿದ್ದರು. ವಿದರ್ಭದಲ್ಲಿ 62 ಸ್ಥಾನಗಳ ಪ್ರದೇಶದಲ್ಲಿ ಮಹಾಯುತಿ ಮೈತ್ರಿ 47 ಸ್ಥಾನಗಳನ್ನು ಸಹ ಇಲ್ಲಿ ಗೆದ್ದಿತ್ತು. ಭಂಡಾರ ಪಾವನಿ ವಿಧಾನಸಭಾ ಕ್ಷೇತ್ರದ ಶಾಸಕ ನರೇಂದ್ರ ಬೋಂಡೇಕರ್ ವಿಧಾನಸಭೆಗೆ ರಾಜೀನಾಮೆ ನೀಡಿಲ್ಲ. ಶಿವಸೇನೆಯಿಂದ 3 ಬಾರಿ ಶಾಸಕರಾಗಿದ್ದ ಬೋಂಡೇಕರ್ ಅವರಿಗೆ ಸಚಿವ ಸ್ಥಾನದ ಭರವಸೆಯನ್ನು ಸಹ ನೀಡಲಾಗಿತ್ತು ಅನ್ನೋ ಮಾತುಗಳು ಸಹ ಅಲ್ಲಿ ಮಹಾರಾಷ್ಟ್ರ ವಲಯದಲ್ಲಿ ಕೇಳಿಬರ್ತಾ ಇತ್ತು. ಆದರೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ. ಏಕನಾಥ್ ಶಿಂದೆ ಹಿರಿಯ ನಾಯಕರಾದ ಉದಯ್ ಸಾಮಂತ್ ಮತ್ತು ಏಕನಾಥ್ ಶಿಂದೆ ಅವರ ಪುತ್ರ ಶ್ರೀಕಾಂತ್ ಶಿಂದೆ ಅವರಿಗೆ ಸಂದೇಶಗಳನ್ನು ಸಹ ಕಳುಹಿಸಿದ ನಂತರ ಪಕ್ಷದ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದ್ದು, ಪತ್ರಿಕೆಗಳಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ಸಹ ನೀಡಿರಲಿಲ್ಲ ಅನ್ನೋದು ಸಹ ಇಲ್ಲಿ ಗಮನಿಸದ ಸಂಗತಿ. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನೂತನ ಸಂಪುಟದಲ್ಲಿ ಉದಯ್ ಸಾಮಂತ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ವಿಧಾನಸಭೆ ಚುನಾವಣೆ ಫಲಿತಾಂಶ ಪ್ರಕಟವಾದ 3 ವಾರಗಳ ನಂತರ ನಾಗ್ಪುರದಲ್ಲಿ 39 ಶಾಸಕರ ಪ್ರಮಾಣ ವಚನ ಸ್ವೀಕರಿಸಿದ್ದು, ಫಡ್ನವೀಸ್ ಇಂದು ತಮ್ಮ ಸಂಪುಟ ವಿಸ್ತರಣೆಯನ್ನು ಸಹ ಪೂರ್ಣಗೊಳಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಬಿಜೆಪಿಯಿಂದ 19 ಮಂದಿ, ಶಿವಸೇನೆಯಿಂದ 11 ಮಂದಿ, ಎನ್ಸಿಪಿಯಿಂದ 9 ಮಂದಿ ಸಚಿವರಾಗಿ ಪದಗ್ರಹಣವನ್ನು ಮಾಡಿದ್ದಾರೆ. ಫಡ್ನವೀಸ್ ಹಾಗೂ 2 ಡಿಸಿಎಂಗಳನ್ನು ಸೇರಿ ಒಟ್ಟು 42 ಮಂದಿ ಸಚಿವರು ಇದ್ದಾರೆ. ತಮಗೆ ನೀಡಿದ್ದ ಭರವಸೆಯನ್ನು ಫಡ್ನವೀಸ್ ಪೂರ್ಣಗೊಳಿಸಿಲ್ಲ. ಈ ಬಗ್ಗೆ ನಡ್ಡಾ ಹಾಗೂ ಅಮಿತ್ ಶಾ ಜೊತೆ ಮಾತನಾಡುತ್ತೇನೆ ಎಂದು ಬೋಂಡೇಕರ್ ಈ ಮೂಲಕ ತಿಳಿಸಿದ್ದಾರೆ. ಇನ್ನು ಹೊಸದಾಗಿ ಒಂದು ಸಂಪುಟ ವಿಸ್ತರಣೆಯ ಮೊದಲ ದಿನವೇ ಈ ಒಂದು ಭಿನ್ನಮತ ಸ್ಫೋಟ ಆಗಿರೋದು ನಿಜಕ್ಕೂ ಒಂದು ಮಹಾರಾಷ್ಟ್ರದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಅಲ್ಲಿ 67 ಸ್ಥಾನಗಳ ಪೈಕಿ 47 ಸ್ಥಾನಗಳು ಒಂದು ಕ್ಷೇತ್ರದಲ್ಲಿ ಬಂದಿರೋದರಿಂದ, ಇನ್ನು ಬೋಂಡೇಕರ್ ಒಬ್ಬ ಪ್ರಭಾವಿ ನಾಯಕ ಆಗಿರೋದ್ರಿಂದ ಅವರಿಗೆ ಒಂದು ಸಚಿವ ಸ್ಥಾನ ನೀಡಬೇಕಾಗಿತ್ತು ಅನ್ನೋ ಒಂದು ಪಕ್ಷದ ವಲಯಗಳಲ್ಲಿ ಸಹ ಕೇಳಿಬರ್ತಾ ಇರ್ತಕ್ಕಂಥ ಸುದ್ದಿ. ಇನ್ನು BJP ಹೈಕಮಾಂಡ್ ಈ ಮಹಾರಾಷ್ಟ್ರದ ಒಂದು ಭಿನ್ನಮತವನ್ನು ಯಾವ ರೀತಿಯ ಒಂದು ತಣ್ಣಗೆ ಮಾಡ್ತಾರೆ ಮತ್ತು ಈ ಬೋಂಡೇಕರ್ಗೆ ಯಾವ ಒಂದು ಭರವಸೆಯನ್ನು ಕೊಟ್ಟು ಅವರಿಗೆ ಸಮಾಧಾನ ಪಡಿಸ್ತಾರೆ ಅನ್ನೋದು ಸಹ ಒಂದು ಖಂಡಿತ ಯಕ್ಷ ಪ್ರಶ್ನೆಯಾಗಿದೆ. ಯಾಕೆಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿ ಹಿಂದೆಂದೂ ಗೆಲ್ಲದ ಒಂದು ಅತ್ಯಧಿಕ ಸೀಟುಗಳನ್ನು ಗೆಲ್ಲೋದ್ರ ಮೂಲಕ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ BJP NDA ಮೈತ್ರಿಕೂಟ ಇವತ್ತು ಒಂದು ದಾಖಲೆಗೆ ನಿಜಕ್ಕೂ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಸಹ ಬೆರಗಾಗಿ ಕುಂತಿದ್ದಾವೆ. ಈ ಒಂದು ಗೆಲುವಿನ ಸಂಶಯಕ್ಕೆ ಕಾಂಗ್ರೆಸ್ ಸಹ ಒಂದು EVM ಮೇಲೆ ಒಂದು ಆಪಾದನೆಯನ್ನು ಮಾಡ್ಕೊತಲೇ ಬಂದಿತ್ತು. ಇದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಸಹ EVMನ ಆಪಾದನೆ ನೀವು ಕೈ ಬಿಡಬೇಕು, ಇನ್ನು ಮುಂದೆ ಈ ಥರದ ಆಪಾದನೆಗಳನ್ನ ಯಾವತ್ತೂ ಮಾಡಬಾರ್ದು ಅಂತ ಅಂದ್ಬಿಟ್ಟು EVM ಬಗ್ಗೆನೂ ಸಹ ಸುಪ್ರೀಂ ಕೋರ್ಟ್ ಒಂದು ಚಾಟಿಯನ್ನು ಬೀಸಿದ್ದನ್ನು ನಾವೆಲ್ಲರೂ ಸಹ ಕೇಳಿದ್ದೀವಿ, ನೋಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ BJPಯ ಭಿನ್ನಮತವನ್ನು ಹೈಕಮಾಂಡ್ ಯಾವ ರೀತಿ ತಣ್ಣಗೆ ಮಾಡುತ್ತೆ, ಯಾವ ರೀತಿ ಆಡಳಿತ ನಡೆಸೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋದು ಇಲ್ಲಿ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.